ಯೂಸ್ ಮಾಡಿದೆ. ಮತ್ತೆ ತುಳಸಿ ಡ್ರಾಪ್ಸ್ ನಮ್ಮ ಮನೇಲಿ ಡಾಕ್ಟರ್ ತರ ಪ್ರತಿ ಒಂದನ್ನು ನಮ್ಮ ಮನೇಲಿ ಸ್ಟಾಕ್ ಇದೆ ಸರ್. ಯಾವಾಗ ನೆಗಡಿ ಕೆಮ್ಮು ಬಂದ್ರೆ ಇಮಿಡಿಯೇಟ್ ಅದ್ರ ಕೊಡ್ತೀನಿ. ಮಕ್ಕಳಾಗ್ಲಿ ಮೊಮ್ಮಕ್ಕಳು ತಿಂತಾರೆ. 1 ಟೈಮ್ 2 ಟೈಮ್ ತಿಂದ್ರೆ ವಾಸಿ ಆಗುತ್ತೆ. ಮತ್ತೆ ಅದನ್ನ ಹಂಗೆ ಇಡ್ತೀವಿ. ನೆಕ್ಸ್ಟ್ ಹೊರಗಡೆ ಬಂದಾಗ ಅದು ಕೊಡ್ತೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಮತ್ತೆ ತುಳಸಿ ಡ್ರಾಪ್ಸ್ ತುಂಬಾ ಮೂಗ್ ಕಟ್ಕೊಳ್ಳೋದು, ಗಂಟ್ಲು ಎಲ್ಲಾನ ಹೋಗ್ಬಿಟ್ರೆ ನೀರ್ ಕುಡಿದ್ರೆ ಇಮಿಡಿಯೇಟ್ ನೆಗಡಿ ಇಟ್ಕೊಳ್ಳೋದು. ಅದನ್ನ ಬಿಸಿನೀರ್ ಇಟ್ಕೊಂಡು ಒಂದೇ ಹನಿ ಚಿಕ್ಕ ಮಕ್ಳಿಗೆ 1 ಹನಿ 2 ಹನಿ ಹಾಕ್ಬಿಟ್ಟು ಕೊಟ್ರೆ ಮಾರನೇ ದಿವಸನೇ ಏನ್ ಕೆಮ್ಮಳಿಲ್ಲ ಏನಿಲ್ಲ, ಮೂಗಲ್ ಸುರಿಯಲ್ಲ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಆ ತರ ಇದೆ. ನಾವು ಅಷ್ಟೇ ಕುಡ್ದೀವಿ ಸರ್. ಇವಾಗ್ಲೂ ಡೈಲಿನ ಹಾಕೊಳ್ತೀನಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯಕ್ಕೆ ಬೇರೆ ನೀರ್ ಕುಡಿದ್ರೆ ಒಂಥರ ಕಪ್ಪ ಕಟ್ಟೋ ತರ ಇದೆ ಅನ್ಬಿಟ್ಟು 1-2 ಡ್ರಾಪ್ ಬಾಟ್ಲಿಗೆ ಹಾಕ್ಬಿಟ್ಟು ಕುಡಿತೀನಿ. ಸೂಪರ್ ಆಗಿದೆ. ನೆಗಡಿ ತಲೆನೋವು ಏನಿಲ್ಲ. ಮತ್ತೆ ಪೇನ್ ಆಯಿಲ್ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸರ್. ಒಬ್ರಿಗೆ ನಾನು ಎಲ್ಲೇ ಹೋದ್ರೂ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ತೀನಿ. ಈಗ 1-2 ತಿಂಗಳ ಮುಂಚೆ ಅಲ್ಲಿ ನಮ್ಮ ತಂಗಿ ಮಗಳು ಮದುವೆ ಅಂತ ಹೋಗಿದೀವಿ ಮನೆ ಊರ್ಗೆ. ಅಲ್ಲಿ ಏನ್ ಮಾಡಿದೆ, ಬಚ್ಚಲು ಜಾರಿ ಹಂಗೆ ಕೂತ್ಕೊಂಡು ಒಂದ್ ಸೈಡ್ ಫುಲ್ ಊತ ಬಂದ್ಬಿಟ್ಟು ಕೈನು ಸೊಂಟ ಅಂದ್ರೆ ಎದ್ದೇಳಕ್ ಆಗ್ತಾ ಇಲ್ಲ. ಎಲ್ಲ ಆಸ್ಪತ್ರೆಗೆ ಹೋಗೋಣ ಅಂದ್ರು. ಏನು ಬೇಡ ಅನ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಫುಲ್ ಮಸಾಜ್ ಮಾಡಿದೆ. ಮಾರನೇ ದಿವಸನೇ ಏನು ನೋವಿಲ್ಲ. ಆದ್ರೆ ನೋವಿತ್ತು. 15 ದಿವಸ ಕಂಟಿನ್ಯೂ ಆಗಿ ಹಾಕಿ ಮಸಾಜ್ ಮಾಡಿದಕ್ಕೆ ಹಾಸ್ಪಿಟ್ಲ್ ಹೋಗಿಲ್ಲ. ಇವತ್ತು ತುಂಬಾ ಆರಾಮಾಗಿದೆ. ಆ ನೋವು ಒಂಚೂರು ಕೂಡ ಬಿದ್ದಿದ್ದೀನಿ ಅಂತ ಕಾಣ್ತಾ ಇಲ್ಲ. ಮತ್ತೆ ಇನ್ನೊಬ್ರಿಗೆ ಅವರು ಕೇರ್ಪುರ ಅವರು ಪೊಲೀಸ್ ಅವ್ರ ಹೆಂಡತಿ, ಅವ್ರ ಆಪರೇಷನ್ ಎಲ್ಲ ಆಗಿ ಬೆನ್ನು ತುಂಬಾ ವರ್ಷದಿಂದ ಇದೆಯಂತೆ. ಅವಾಗ ನಾನು ಅಲ್ಲಿ ಹೋಗಿದ್ದೀವಿ. ಈ ತರ ಪೇನ್ ಆಯಿಲ್ ನನ್ಗೆ ತುಂಬಾ ಟ್ಯಾಬ್ಲೆಟ್ ಎಲ್ಲ ಬೇಡ, ಏನಾರು ಆಯಿಲ್ ಇದ್ರೆ ಕೊಡು. ಇಲ್ಲಿ ಸೋಫಾ ಮೇಲೆ ಮಲಗ್ಕೊಂಡೇ ಇರೋರು, ಎದ್ದು ಕೂತ್ಕೊಂಡ್ ಕೂಡ ಊಟ ಮಾಡಕ್ ಆಗಲ್ಲ, ಕಾಫಿ ಕುಡಿಯಕ್ ಆಗಿಲ್ಲ. ಅದ್ರ ಫಸ್ಟ್ ಯೂಸ್ ಮಾಡಿ ನೀವು ರಿಸಲ್ಟ್ ಹೇಳಿ ಅಂತ ಕೊಟ್ಬಿಟ್ಟು ಬಂದಿದ್ದು. ಅಲ್ಲಿ 1 ಬಾಟ್ಲ್ ಯೂಸ್ ಮಾಡಿದ ತಕ್ಷಣ ತುಂಬಾ 15 ದಿವಸಕ್ಕೆ ರಿಸಲ್ಟ್ ಬಂದು ಇವತ್ ತಿಂಗಳಿಗೆ ಅವರು 3-4 ಅಂದ್ರೆ ಅವ್ರ ಅಕ್ಕ ತಂಗಿ ಎಲ್ಲರಿಗೂ ಪ್ರತಿ ತಿಂಗಳು ಕನ್ಸಲ್ಟೆಂಟ್ ಆಗ್ಬಿಟ್ರು. ಪಾನ್ಸ್ಟ್ರಿಂಗ್ ಮಾಡ್ಕೊಂಡ್ರು. ಅವ್ರು ಪ್ರತಿ ತಿಂಗಳನ್ನ ಲಾಯಲ್ಟಿ ಮಾಡ್ತಾರ. ಬೇರೆ ಪೇನ್ ಆಯಿಲ್ ಮಾತ್ರ ಅಷ್ಟು ಚೆನ್ನಾಗಿ ಸೂಪರ್ ಸರ್. ಮತ್ತೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವು ಶೇರ್ ಮಾಡ್ಲಿಕ್ಕೆ ಬಿಟ್ರೆ ಇನ್ನೂ ಕೂಡ